ಹೋಗೋದು 15 ದಿನ ಟೈಮ್ ಕೊಟ್ಟಿದ್ರೆ ಅದನ್ನ ಉಳಿಸ್ಕೊಳ್ರಿ. ಏನ್ ಮಾತಾಡ್ರಿ ನಾವೆಲ್ಲ ಕರ್ಸಿದ್ದು ಏನ್ರಿ ಮಾಡ್ಲಿ ಬಿಡ್ರಿ. ಅದ್ರ ಮೇಲೆ ಆಯ್ತು ಮಾಡ್ರಿ. ರಸ್ತೆ ಎಲ್ಲದೆ ಏನ್ ಮಾಡಿದ್ದೀರಿ ನೀವು ತೋರಿಸ್ತೀನಿ. ಇವಾಗ ನಾವೇನ್ ಮಾಡಿಲ್ಲ. ರೋಡ್ ಹಾಕೊಡಿ ಸರ್ಕಾರ ಅಂತ ನಾವು ಓಡಾಡೋದು ರಸ್ತೆ ಮಾಡ್ರಿ. ಒಂದು ವಾರ ಕೇಳ್ಕೊಂಡಿದ್ದೀವಿ, ಅವ್ರು ಕೇಳಿಲ್ಲ. ಮಾಡಿದ್ದೀರಾ? ಅವ್ರ 5 ಜನ ಜೈಲ್ ಬನ್ನಿ, ಆಮೇಲೆ ಬನ್ನಿ, ಆಮೇಲೆ ಮಾಡ್ಕೊಂಡು ಸುಮಾರು ಅವರೇ ಏನಾಗಿದ್ದ ಅವರು ಶಾನ್ಭಾಗ್ರು ಅವ್ರ ಹೆಸರಿಗೆ ಏನೇನ್ ಬೇಕಾ ಎಲ್ಲ ಮಾಡ್ಕೊಂಡಿದ್ದಾರೆ. ಹೊಸ್ತಾಗಿದೆ ಅವರು. ಇದು ಯಾವ್ದ ಕಾಂಜಿ ಪಿಂಡಿ ಎಲ್ಲರಿಗೂ ಹಂಚಿರೋದು ಅಯ್ಯಂಗರ್ ಅವರು ಹಂಚಿರೋದು. ಎಲ್ಲರೂ ಊರಿಗೆ ಮಾರ್ಗನಹಳ್ಳಿ ಚಿಕಾರಿಪಳ್ಳಿ ಹಂಚಿರೋದು ಅವರೇ ಮೇಲ್ಮೇಲೆ ಇಟ್ಕೊಂಡು ಎಲ್ಲ ಮಾಡಿರೋದು. ಜಮೀನ್ ಮಾಡ್ಕೊಂಡವ್ರೆ ಗೊತ್ತಾ? ಇದು ಗೌರ್ಮೆಂಟ್ ಜಮೀನ್ ಅವರು ಮಾಡಿರೋದು. 36 ವರ್ಷ ಓಡಾಡ್ತಾರೆ. ಏನು ಇಲ್ಲ. ಇವತ್ತು ಮಾತ್ರ ಮಾತ್ರ ಬಂದ್ಬಿಟ್ಟವ್ರೆ. ನಾವು ಬಿಡೋದಿಲ್ಲ. ನಮ್ ಪ್ರಾಣ ಹೋಗ್ಲಿ ಬಿಡಪ್ಪ, ಯಾಕೆ ಬಿಡಬೇಕು? ಹೋಗಿ ಅಲ್ಲ ಸರ್, ಮಾತಾಗಿತ್ತು 15 ದಿನ ಆಗ್ಲಿ, ಎಲ್ಲರೂ ಹೋಗ್ಲಿ ಬಿಡೋ. ಇಲ್ಲ 4 ಜನ ಪ್ರಾಣ ಹೋದ್ರೆ ನಾನು ಇರ್ತೀನಿ, ಜೈಲು ಹೋಗ್ತೀನಿ. ಟೈಮ್ ತಗೊಂಡು 15 ದಿನ ಟೈಮ್ ತಗೊಂಡು ನಮಕರಕ್ಕೆ ಬಿಡಪ್ಪ, ಯಾಕಪ್ಪ ತಗೊಳ್ಬೇಕು? 30-40 ವರ್ಷ ಇದೇ ಕುತ್ಕೊಳ್ಳೋಣ ಬಿಡು. 90ರಲ್ಲೇ ಸ್ಟೇ ಆಗಿದೆ. ಈ ಕಡೆ 90ರಲ್ಲೇ ಸ್ಟೇ ಆರ್ಡರ್ ಆಗಿದೆ. ರಸ್ತೆ ಮಾಡಬೇಡ್ರಿ ಅಂತ ರಾತ್ರಿ ರಸ್ತೆ ಮಾಡಿದ್ದಾರೆ. ಸ್ಟೇ ಕಾಪಿ ಇದ್ಕೊಂಡು ಅದಕ್ಕೆ ಇದು ಕೊಟ್ಟಿದ್ದೀವಿ, ಪೊಲೀಸ್ ರಿಪೋರ್ಟ್ ಕೊಟ್ಟಿದ್ದೀವಿ. ಈ ಥರ ಅವ್ರ ಕೋರ್ಟ್ ಆದೇಶನ ಇದು ಮಾಡಿದ ಉಲ್ಲಂಘನೆ ಮಾಡಿದ್ದಾರೆ ಅಂತಲೇ ಕೊಟ್ಟಿದ್ದೀವಿ. ಅದ್ರಿಗೆ ಅವ್ರಿಗೆ ಇನ್ಫಾರ್ಮೇಷನ್ ಆಗಿದೆ 3 ತಿಂಗಳು, ಯಾವುದೂ ಬಿಟ್ಟಿಲ್ಲ. ಅರ್ಥವಾಯ್ತಾ? ಆಮೇಲೆ ಇವ್ರು ಹೇಳ್ತಕ್ಕಂಥದ್ದೆಲ್ಲ ಅಪವಾದ. ಏನು ನಿಜವಾದ ಸಂಗತಿ ಹೇಳಬೇಕು ಅಂದರೆ, ಆದೇಶ ಆಗಿರೋದು ಸುಖವಾಗಿ ಏನು ರೈತರು ವ್ಯವಸಾಯ ಮಾಡ್ತಾಯಿದ್ರು ಅದರಂತೆ ಜಮೀನನ್ನು ಬಿಟ್ಕೊಡ್ಬೇಕು. ಕರೆಕ್ಟಾಗಿ ಆದೇಶದಲ್ಲಿದೆ. ಅದನ್ನು ತಿಳ್ಕೊಳ್ದೇನೆ ಮಾತಾಡ್ತಾರೆ ಅವರು. ಅರ್ಥವಾಗಲ್ಲ. ಅವ್ರಿಗೂ ಕೊಟ್ಟಿದ್ದೀನಿ ಎಲ್ಲ ಡಾಕ್ಯುಮೆಂಟು. ಇವಾಗ ಹೇಳಿದವ್ರಿಗೆ ಓದಿಲ್ಲ, ತಿಳುವಳಿಕೆ ಇಲ್ಲ.
ಸುಮ್ಮನೆ ಬಾಯಿಗೆ ಬಂದ ಮಾತಾಡಿ. ಇವಾಗ ಎಲ್ಲ ನಿಮ್ಗೆ ರಸ್ತೆ ಇಲ್ಲ ಅನ್ನೋದಾದ್ರೆ ನಾವು ನಮ್ಮೂರಲ್ಲೇ ಇದ್ಬಿಡ್ತೀವಿ. ಯಾವ ಊರ್ನವ್ರು ಈ ಕಡೆ ಬರೋದಕ್ಕಾಗಲ್ಲ, ನಾವೇ ಕಡೆ ಹೋಗೋದಕ್ಕಾಗೋದಿಲ್ಲ. ಆ ರೀತಿ ಭಾರತದ ಸಂವಿಧಾನದಲ್ಲಿ ಏನಾದ್ರು ಅವಕಾಶ ಇದ್ರೆ ನಾಗರಾಜ್ ರಾವ್ ಅವರು ಮಾಡ್ಕೊಂಡ್ ಬರ್ಲಿ, ಅಥವಾ ತಹಶೀಲ್ದಾರ್ ಅವರೇ ಮಾಡ್ಲಿ, ಅಥವಾ ಸರ್ಕಾರನೇ ಮಾಡ್ಲಿ, ಇಷ್ಟೇ. ಕೋರ್ಟ್ ಆದೇಶ ಇದೆಯಲ್ಲ, ಅವ್ರ ಜಾಗದಲ್ಲಿ ರಸ್ತೆ ಮಾಡಿದ್ದಾರೆ. ಸರ್ಕಾರ ಮಾಡುತ್ತೆ, ತಹಶೀಲ್ದಾರ್ ಮಾಡ್ತಾರೆ, ನಾನೆಲ್ಲ ಮಾಡೋದು. ನಾನ್ ಮಾಡಲ್ಲ ಅದನ್ನ. ತಹಶೀಲ್ದಾರ್ ಗಮನಕ್ಕೆ ನಾವು ತರ್ತೀವಿ ಅಂತ ಮಾತ್ರ ಹೇಳ್ತಾರದು. ತಹಶೀಲ್ದಾರ್ ಹೇಳ್ತಾರೆ ನನ್ನನ್ನು ಪಾರ್ಟಿ ಮಾಡಿದ್ರೆ ನನಗೆ ಗೊತ್ತಿಲ್ಲ. ಪಾರ್ಟಿ ಮಾಡಿಲ್ಲ ಅಂದ ತಕ್ಷಣಕ್ಕೆ ಕೋರ್ಟ್ ಅಂಡರಲ್ಲೇ ಅವ್ರ ಗಮನಕ್ಕಿಲ್ಲ. ಪಾರ್ಟಿ ಮಾಡಿಲ್ಲ, ಇವ್ರು ಮಾಡಿಲ್ಲ, ನೋಟಿಸ್ ಜಾರಿ ಮಾಡಿಸಿಲ್ಲ ಅವ್ರಿಗೆ. ACDC ಮಾಡಿದ್ದಾರೆ, PWD ಡಿಪಾರ್ಟ್ಮೆಂಟ್ ಮಾಡಿದ್ದಾರೆ ಇವರು ತಹಶೀಲ್ದಾರ್ ಪಾರ್ಟಿ ಮಾಡಿಲ್ಲ. RAಗಾಗ್ಲಿ ತಹಶೀಲ್ದಾರ್ಗಾಗ್ಲಿ VAಗೆ ಯಾರಿಗೂ ಮಾಡಿಲ್ಲ. ಇವರು ಡೆಪ್ಟಿ ತಹಶೀಲ್ದಾರ್ ಇದ್ದಾರೆ. ಈಗ ನಾನು ಡೆಪ್ಟಿ ತಹಶೀಲ್ದಾರ್ಗೆ 9 ಫೋನ್ ಮಾಡಿದ್ದೀನಿ, ಆ ಅಮ್ಮ ರಿಸೀವ್ ಮಾಡಲಿಲ್ಲ. RA ಏನ್ ಹೇಳ್ತಾ ಇದ್ದಾರೆ, ನಾನು ಹೊರಗಡೆ ಇದ್ದೀನಿ, VA ಬಂದಿದ್ದಾರೆ, VA ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ. ನಾವಿಷ್ಟು ಸಾರ್ವಜನಿಕ ಪರವಾಗಿ ನಾವು ಮಾತಾಡ್ತಾ ಇದೀವಿ. ಒಂದು ಅಧಿಕಾರಿ VA ತಪ್ಪಿಸ್ಕೊಂಡು ಹೊಟ್ಟೋಗಿದ್ದಾರೆ. ಆ ಮನುಷ್ಯ ನಮ್ಗೆ ನೆಕ್ಸ್ಟ್ ಯಾರು? ಪ್ರದೀಪ್ ಈಶ್ವರ್, RA ಸಿದ್ದರಾಜು, DT ಚೈತ್ರ ಅವರು 3 ಜನನು ರೆಸ್ಪಾನ್ಸಿಬಿಲಿಟಿ ತಗೊಳ್ತಾ ಇಲ್ಲ. ಅವ್ರು ರೆಸ್ಪಾನ್ಸಿಬಿಲಿಟಿ ತಗೊಂಡು ಇದ್ರ ಮಾಹಿತಿ ಕೋರ್ಟ್ಗೆ ಒದಗಿಸಿದ್ರೆ ಅವ್ರಿಗೂ ಪರಿಹಾರವನ್ನು ಸಿಗ್ತಾ ಇತ್ತೇನೋ ಇಷ್ಟೊತ್ತಿಗೆ. ಅವ್ರು ತೊಂದರೆ ಕೊಡೋಕೆ ಬರ್ತಾ ಇರ್ಲಿಲ್ವೇನೋ, ನಾವು ಅವ್ರ ಹತ್ರ ಇವತ್ತು ಮಾತಾಡೋ ಪರಿಸ್ಥಿತಿ ಬರ್ತಾ ಇರ್ಲಿಲ್ವೇನೋ. ಹಾಗಾಗಿ ಮುಂದಿನ ದಿನಗಳಲ್ಲಿ ಗ್ರಾಮಸ್ಥರು ನಾವು ಇದಕ್ಕೆ ಜವಾಬ್ದಾರಿ ತಗೊಳ್ತೀವಿ. ಸರ್ವೇಯರ್ ಹೇಳ್ತಾರೆ, ರಂಗನಾಥ್ ಮಿಶ್ರಾ ಅವ್ರು ಏನ್ ಹೇಳ್ತಾ ಇದ್ರೆ, ಕೋರ್ಟ್ ಆದೇಶದಂತೆ ನಾವಿವತ್ತು ಬರೀ ನಾವು ಸರ್ವೆ ಮಾಡಿ ಅವರಿಗೆ ಗುರುತುಗಳನ್ನು ತೋರಿಸೋದಕ್ಕೆ ಮಾತ್ರ ನನಗೆ ಆದೇಶ ಇದೆ, ಅಷ್ಟಕ್ಕೆ ಬಂದಿದ್ದೀನಿ ಅಂತ. ಇವ್ರ ಆದೇಶದಲ್ಲಿ ರೋಡ್ ನೋಡಿದು ಪೊಸಿಷನ್ ತಗೊಳ್ಬೇಕು ಅಂತ ಕೋರ್ಟ್ ಆದೇಶ ಯಾವುದು, ರೋಡ್ ಹೊಡಿಬೇಕು, ರೋಡ್ ಹೊಡ್ಕೊಡಿ ಅಂತ ಯಾವುದೇ ಆದೇಶ ಇಲ್ಲ. ಹಾಗಾಗಿ ಮಾರ್ಕ್ ಮಾಡ್ಕೊಡಿ ಅಂತ ಹೇಳ್ತಾ ಇದಾರೆ. ಏನಾದ್ರೂ ಇರ್ಲಿ, ಅವರು ಸಹಕಾರ ಕೊಟ್ಟಿದ್ದಾರೆ. ನಾವು ಅಫಿಷಿಯಲ್ಸ್ ಕರ್ಕೊಂಡ್ ಬರ್ತೀವಿ, ಅವ್ರು ನಮ್ಗೆ ಏನ್ ಪರಿಹಾರ ಕೊಡ್ತಾರೋ ಕೊಡ್ಲಿ. ನಮ್ಗೆ ರಸ್ತೆ ಬೇಕು, ಇಲ್ಲೇ ರಸ್ತೆ ಬೇಕು ಅಂತ ಏನಿಲ್ಲ. ತಹಶೀಲ್ದಾರ್ ನಮ್ಗೆ ಏನ್ ಫ್ಲೈಓವರ್ ಮಾಡಿಸ್ಕೊಡ್ತಾರೋ, ಏನ್ ಮಾಡ್ಕೊಡ್ತಾರೋ, ಅಥವಾ ಬೇರೆ ಎಲ್ಲಾದ್ರೂ ಮಾಡ್ಕೊಡ್ತಾರೋ, ಪರಿಹಾರ ಬೇಕು. ಅವ್ರದೇ ರಸ್ತೆ, ಅವ್ರದೇ ಜಾಗ 11 ಕುಂಟೆ ಇದೆಯೋ 5 ಕುಂಟೆ ಇದೆಯೋ ನನಗೆ ಗೊತ್ತಿಲ್ಲ. ಅವ್ರಿಗೆ ಸರ್ಕಾರದಿಂದ ಪರಿಹಾರ ಸಿಕ್ಲಿ, ನಮ್ಗೆ ಸಾರ್ವಜನಿಕರ ರಸ್ತೆ ಆಗ್ಲಿ.